ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ನೋಡೋಣ. ನಿನ್ನೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ನಾನು ಏನು ಹೇಳಿರಲಿಲ್ಲ, ವಿಡಿಯೋ ಮಾಡಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾತ್ರ ನೋಡೋಣ. ನಿನ್ನೆ ಇಂಪಾರ್ಟೆಂಟ್ ಲೆವೆಲ್ಸ್ ಆಗ್ತಿರೋದ್ರಿಂದ ಇವತ್ತು ಹೇಗೆಲ್ಲ ಟ್ರೇಡ್ ತೊಗೋಬೋದಿತ್ತು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ಬಂದುಬಿಟ್ಟು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಇದನ್ನು ತಿಳ್ಕೊಳ್ಳಿ. ಅದು ಏನಂತಂದರೆ ಓಪನ್, ಹೈ, ಲೋ, ಕ್ಲೋಸ್. ಇದ್ರ ಬಗ್ಗೆ ನಿಮ್ಗೆಲ್ರಿಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಲ್ಲ. ಒಂದು ಕ್ಯಾಂಡಲ್ನ ಓಪನ್ ಮತ್ತು ಹೈ ಮತ್ತು ಲೋ ಮತ್ತು ಕ್ಲೋಸ್ ಯಾವ ಪ್ರೈಸಲ್ಲಿ ಆಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಪನ್, ಹೈ, ಲೋ, ಕ್ಲೋಸ್ ಅಂತ. ಓಕೆ, ಇಲ್ಲಿ ನೀವು ನಿಫ್ಟಿ 50ಯ ಓಪನ್ ಮತ್ತು ಹೈ ನೋಡ್ಬೋದು 24,343.30. ಓಕೆ, ಅದೇ ರೀತಿ ಹೈ ನೋಡ್ಬೋದು 24,343.30. ಸೇಮ್ ಇದೆ, ಓಪನ್ ಹೈ ಸೇಮ್ ಇದೆ. ಇದರ ಅರ್ಥ ಏನಂತಂದರೆ, ಯಾವಾಗ ಮಾರ್ಕೆಟ್ ಬಂದುಬಿಟ್ಟು ಗ್ಯಾಪ್ ಅಪ್ ಆಗಿ ಓಪನ್ ಹೈ ಆದಾಗ ಸೇಮ್ ಇದ್ದಾಗ ಅಲ್ಲಿ ಒಂದು ಬೇರಿಶ್ ಫಾರ್ಮ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಂತ ಪ್ರತಿ ಸರ್ತಿಯೂ ಅದೇ ರೀತಿ ಆಗೋಕ್ಕಾಗಲ್ಲ. ಕೆಲವು ಸರ್ತಿ ಏನಾಗುತ್ತೆ, ಇದು ಬಂದುಬಿಟ್ಟು ಟ್ರ್ಯಾಪ್ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಟ್ರ್ಯಾಪ್ ಆಗ್ಬೋದಾ ಇಲ್ವ ಅಂತ ನಾವು ಒಂದು ಸ್ವಲ್ಪ ಡೀಪಾಗಿ ಹೋಗಿ ಅನಾಲಿಸಿಸ್ ಮಾಡೋಣ. ಅದು ಯಾವ ಥರ ಅಂತಂದರೆ, ಫಸ್ಟು ವಾಲ್ಯೂಮ್ ಹಾಕೋಣ. ವಾಲ್ಯೂಮ್ ಹಾಕಿದಾಗ ನಿನ್ನೆಯ 22ನೇ ತಾರೀಕಿನ ಕ್ಯಾಂಡಲ್ ನೋಡಿ. ಶುಕ್ರವಾರ ಕ್ಯಾಂಡಲ್ ಬಂದುಬಿಟ್ಟು ಕ್ಯಾಂಡಲ್ ತುಂಬ ದೊಡ್ಡದು, ಬಟ್ ವಾಲ್ಯೂಮ್ ನೋಡಿದ್ರೆ ಅಷ್ಟಕ್ಕಿಲ್ಲ, ಬಟ್ ಕ್ಯಾಂಡಲ್ ತುಂಬ ದೊಡ್ಡದಿದೆ. ಅದಾದಮೇಲೆ ನಿನ್ನೆ ಬಂದುಬಿಟ್ಟು ಸೋಮವಾರ 25 ನವೆಂಬರ್ ಬಂದುಬಿಟ್ಟು ಕ್ಯಾಂಡಲ್ ಬಂದುಬಿಟ್ಟು ಸ್ಪಿನ್ನಿಂಗ್ ಟಾಪ್ ಆಗಿದೆ. ಸ್ಪಿನ್ನಿಂಗ್ ಟಾಪು ಮಧ್ಯದಲ್ಲಿ ಬಂದರೆ ವ್ಯಾಲ್ಯೂ ಇಲ್ಲ, ಬಟ್ ಅದು ಸ್ಪಿನ್ನಿಂಗ್ ಟಾಪು ಬಂದಾಗ ಇಲ್ಲಿ ರೆಡ್ ಇದ್ದರು ವಾಲ್ಯೂಮು, ನಿಮಗೆ ರೆಡ್ ಕಲರ್ ಕಾಣಿಸೋದು ಕೂಡ ಇಲ್ಲಿ ಬೈಯರ್ ಸೆಲ್ಲರ್ ಈಕ್ವಲ್ ಆಗಿದ್ದಾರೆ ಅಂತ ಅರ್ಥ. ಬಟ್ ವಾಲ್ಯೂಮು ಈ ಕಂಪೇರಿಟಿವ್ ಇಲ್ಲಿ ಎಲ್ಲದಕ್ಕಿಂತ ಕಂಪೇರಿಟಿವ್ ಈ ವಾಲ್ಯೂಮು ತುಂಬ ಅತಿ ಹೆಚ್ಚಿದೆ ನಿನ್ನೆಯದು. ಅದೇ ರೀತಿ ಇವತ್ತು ವಾಲ್ಯೂಮ್ ನೋಡಿದ್ರೆ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಬಟ್ ಓಪನ್ ಆಗಿದ ತಕ್ಷಣವೇ ಯಾರೋ ದೊಡ್ಡ ವ್ಯಕ್ತಿಗಳು ಸೆಲ್ ಮಾಡಿದ್ದಾರೆ ಅಂದರೆ ಇದು ಟ್ರ್ಯಾಪ್ ಆಗೋ ರೀತಿ. ಇಲ್ಲಿ ಬಂದುಬಿಟ್ಟು ಇಂಪಾರ್ಟೆಂಟ್ ಲೆವೆಲ್, ರೆಸಿಸ್ಟೆನ್ಸ್ ಲೆವೆಲ್, ಇದರಿಂದ ಕೆಳಗಡೆ ಹೋಗ್ಬೋದು ಮಾರ್ಕೆಟ್ ಅಂತ ಇಲ್ಲಿ ಬಂದುಬಿಟ್ಟು ಎಲ್ಲರೂ ಶಾರ್ಟ್ ಮಾಡಿ ಇಟ್ಕೊಳ್ಳಿ ಅಂತ ವೇಟ್ ಮಾಡೋ ಥರ ಅನ್ನಿಸ್ತಾ ಇದೆ. ಓಕೆ, ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ, ಬಟ್ ಆ ರೀತಿ ಕಾಣಿಸ್ತಾ ಇದೆ ಈ ವಾಲ್ಯೂಮಲ್ಲಿ ಅನಾಲಿಸಿಸ್ ಮಾಡಿದಾಗ. ಇನ್ ಕೇಸ್ ಇದೇ ನಿಜ ಆಗಿದ್ದರೆ ನಾಳೆ ಬಂದುಬಿಟ್ಟು ಮಾರ್ಕೆಟು ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಇನ್ನು ಫರ್ದರ್ ದಿನಗಳಲ್ಲಿ ಇದಕ್ಕಿಂತ ಕೆಳಗಡೆ ಹೋಗೋ ಚಾನ್ಸಸ್ಸು ತುಂಬ ಕಡಿಮೆ ಇದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಓಪನ್ ಹೈ ಎರಡು ಸೇಮ್ ಇದೆ. ಬಟ್ ಅದೇ ರೀತಿ ಮೊನ್ನೆ 22ನೇ ತಾರೀಕು ಶುಕ್ರವಾರ ಕ್ಯಾಂಡಲ್ ನೋಡಿದ್ರೆ ಕ್ಯಾಂಡಲ್ ತುಂಬ ದೊಡ್ಡದಿದೆ, ವಾಲ್ಯೂಮು ಸ್ವಲ್ಪ ಕಡಿಮೆ ಇದೆ. ಬಟ್ ನಿನ್ನೆಯ 25ನೇ ತಾರೀಕು ನವೆಂಬರ್ನ ವಾಲ್ಯೂಮ್ ನೋಡಿ, ಕ್ಯಾಂಡಲು ಹೋಲಿಸ್ಕೊಂಡ್ರೆ ಚಿಕ್ಕದಾಗಿದೆ, ಬಟ್ ವಾಲ್ಯೂಮ್ ನೋಡಿದ್ರೆ ತುಂಬ ಅತಿ ಹೆಚ್ಚಿದೆ. ಬಟ್ ಇವತ್ತಿನ ವಾಲ್ಯೂಮ್ ನೋಡಿದ್ರೆ ರೆಡ್ ಕ್ಯಾಂಡಲ್ ಓಪನ್ ಹೈ ಆಗಿ ಸೆಲ್ಲಿಂಗ್ ಪ್ರೆಷರ್ ಬಂದಿದ್ರು ಕೂಡ ಇದ್ರ ವಾಲ್ಯೂಮ್ ನೋಡಿದ್ರೆ ತುಂಬ ಚಿಕ್ಕದಿದೆ. ಓಕೆ, ಇದು ಅರ್ಥ ಇದೊಂದು ಟ್ರ್ಯಾಪ್ ಆಗೋ ಚಾನ್ಸಸ್ ಇದೆ. ಟ್ರ್ಯಾಪ್ ಅಂದರೆ ಇದು ಡೌನ್ ಸೈಡಲ್ಲಿ ಯಾರಾದರೂ ಈ ಓಪನ್ ಹೈ ಇಟ್ಕೊಂಡು ಟ್ರೇಡ್ ಮತ್ತು ಇಂಪಾರ್ಟೆಂಟ್ ಲೆವೆಲಲ್ಲಿ ನೋಡ್ಬೋದು. ರೆಸಿಸ್ಟೆನ್ಸ್ ಇರೋದ್ರಿಂದ ಫರ್ದರ್ ಇಲ್ಲೆಲ್ಲ ಬಂದುಬಿಟ್ಟು ಮಾರ್ಕೆಟ್ ಕೆಳಗಡೆ ಬಿದ್ದಿರೋದ್ರಿಂದ ಸ್ವಲ್ಪ ಜನ ಬಂದುಬಿಟ್ಟು ಇಲ್ಲಿ ಶಾರ್ಟ್ ಮಾಡೋ ಚಾನ್ಸಸ್ ಇದೆ. ಇನ್ ಕೇಸ್ ಅವರು ಶಾರ್ಟ್ ಮಾಡಿದರೆ, ತುಂಬ ಜನ ಇಲ್ಲಿ ರೀಟೇಲರ್ಸ್ ಬಂದಿದ್ದರೆ ಖಂಡಿತವಾಗ್ಲೂ ನಾಳೆ ಬಂದುಬಿಟ್ಟು ಮಾರ್ಕೆಟ್ ಅಪ್ಸೈಡ್ ಹೋಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿದೆ. ಇನ್ ಕೇಸ್ ಇದರ ಕೆಳಗಡೆ ಹೋಗೋವರೆಗೂ ನಾವು ಬೇರಿಸ್ ಹೋಗೋದು ಬೇಡ, ಬುಲ್ಲಿಶಲ್ಲಿ ನೋಡೋಣ. ಅದೇ ರೀತಿ ನಾಳೆ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ನೋಡ್ಬಿಡೋಣ. ಫಸ್ಟು ಬ್ಯಾಂಕ್ ನಿಫ್ಟಿ ನೋಡ್ಬಿಡೋಣ. ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಬಂದುಬಿಟ್ಟು 52,547, ಮತ್ತು ಇದು ಇನ್ನೂ ಬಂದುಬಿಟ್ಟು 52,367, ಮತ್ತು ಇದು 52,250. ಅದೇ ರೀತಿ ರೆಸಿಸ್ಟೆನ್ಸ್ ಲೆವೆಲ್ ಬಂದುಬಿಟ್ಟು 52,070, ಮತ್ತು ಇದು ಬಂದುಬಿಟ್ಟು 51,959. ಮತ್ತು ಅದೇ ರೀತಿ ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ಸ್ ನೋಡ್ಬಿಡೋಣ. ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ಸ್ ಬಂದುಬಿಟ್ಟು ಬುಲಿಶ್ ಸೈನ್ ಬಂದುಬಿಟ್ಟು 24,352, ಮತ್ತು ಈ ಲೆವೆಲ್ ಬಂದುಬಿಟ್ಟು 24,298, ಮತ್ತು ಈ ಲೆವೆಲ್ ಬಂದುಬಿಟ್ಟು 24,266, ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಬಂದುಬಿಟ್ಟು 24,212, ಮತ್ತು ಈ ಲೆವೆಲ್ ಬಂದುಬಿಟ್ಟು 24,180, ಮತ್ತು ಈ ಲೆವೆಲ್ ಬಂದುಬಿಟ್ಟು 24,126.
ಇದು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯ ಇಂಪಾರ್ಟೆಂಟ್ ಲೆವೆಲ್ಸು. ನಾಳೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ಹೇಗೆಲ್ಲ ಈ ಲೆವೆಲ್ ಬಂದಾಗ ಟ್ರೇಡ್ ತೊಗೋಬೋದಿತ್ತು ಅಂತ ಅದ್ರ ಬಗ್ಗೆ ನಾಳೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.